ವಿಡಿಯೋ ನೋಡ್ದಂಗೆ I think everybody has guessed that Karnataka is launching its own affordable artificial intelligence personal computer. This is the first time anywhere in the world that a state has taken this kind of a bold and disruptive step. ನೀವು ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಯಿತು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಏನು ಮಾಡಿ. ಎರಡು ಮಾತ್ರ ನಿಮ್ಗೆ ಗೊತ್ತಿಲ್ಲ. ಒಂದು, ಅದು ಹೇಗೆ ಕಾಣುತ್ತೆ. ಎರಡನೇದು, ಅದರ ಬೆಲೆ ಎಷ್ಟು ಅಂತ. ಎಲ್ಲ ಇವತ್ತೇ ಹೇಳಿದ್ರೆ ನಾಳೆ ನೀವು ಇನಾಗ್ರೇಷನಿಗೆ ಬರಲ್ಲ ಅಂದ್ಬಿಟ್ಟು ಅದಕ್ಕೆ ಮುಚ್ಚಿಟ್ಟಿದ್ದೀವಿ. ಅದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಡಿಗ್ನಿಟ್ರೀಸ್ ಯಾರಿದ್ದಾರೆ ನಮ್ಮ ಬ್ಯಾಂಗ್ಳೂರ್ ಟೆಕ್ ಸಮಿಟ್ನಲ್ಲಿ ಅದನ್ನು ಲಾಂಚ್ ಮಾಡ್ತಾರೆ. ಇದು ಯಾಕೆ ಸರ್ಕಾರ ಮಾಡ್ತಾ ಇದೆ ಅಂದರೆ, ಲೆಸ್ ದೆನ್ 10% ಆಫ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಓನ್ ಅ ಕಂಪ್ಯೂಟರ್. ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ, 15% ಅಷ್ಟೇ. ಸ್ಮಾರ್ಟ್ಫೋನ್ ಪೆನಿಟ್ರೇಷನ್ನು ನಮ್ಮ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿ ಸಾಕಷ್ಟಿದೆ. ಈವನ್ ಮೊಬೈಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಈಸ್ ಮೋರ್ ದೆನ್ 94%. ಸ್ಮಾರ್ಟ್ಫೋನ್ ಆಕ್ಸೆಸಿಬಿಲಿಟಿ ಈಸ್ ಮೋರ್ ದೆನ್ 90%. But when it comes to serious online learning, academic learning or computing, there are not enough computers or enough hardware, affordable hardware in urban areas or in tier 2 towns or rural areas. ಸ್ಪರ್ಧೆಗಳನ್ನ ಜಾಸ್ತಿ ಬರಬೇಕು ಅಂದರೆ ನೋಡಿ ಎಷ್ಟು ಆಸಕ್ತಿ ಯಾವ ಮಂತ್ರದಲ್ಲಿ ನಾವು ಪತ್ರಗಳನ್ನು ಕೊಟ್ಟು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ. ರಸಪ್ರಶ್ನೆ ಇರ್ಬೋದು, ಭಾವಗೀತೆ, ಜನಪದ ಗೀತೆ, ಆಶುಭಾಷಣ, ಪ್ರಬಂಧ ಸ್ಪರ್ಧೆ ಮತ್ತು ಸ್ಥಳದಲ್ಲಿ ಚಿತ್ರ ಬರೆಯುವಂಥ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ಸರ್. ಪ್ರತಿ ವರ್ಷವೂ ಎಲ್ಲ ಮಕ್ಕಳು ಬಂದು ಭಾಗವಹಿಸ್ತಾರೆ. ಮತ್ತು 20ನೇ ತಾರೀಕು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳು ಯಾವ ದಿನ ಡೇಟ್ ಕೊಡ್ತಾರೋ ಮುಖ್ಯ ಅತಿಥಿಗಳಿಗೆ ಅವ್ರನ್ನ ಕರಿತೀವಿ. ಅವರು ಯಾವ ಡೇಟ್ ಕೊಡ್ತಾರೋ ಆ ಡೇಟಿಗೆ ನಾವು ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಬಹುಮಾನಗಳನ್ನು ವಿತರಣೆ ಮಾಡಿ ಆಚರಣೆ ಮಾಡ್ತೀವಿ ಸರ್ ಕಾರ್ಯಕ್ರಮನ. ನಮಗೆ ಗ್ರಂಥಾಲಯದಿಂದ ಮೊದಲೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಈ ಥರ ಕಾರ್ಯಕ್ರಮಗಳಿದೆ ಅಂತ. ಮತ್ತು ಶನಿವಾರ ಕೂಡ ಒಂದು ನೋಟಿಸ್ ಕೊಟ್ಟಿದ್ದರು. ನಾವು ಮಕ್ಕಳನ್ನ ಚೆನ್ನಾಗಿ ತರಬೇತಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಈಗಿನ ಯುವ ಮಕ್ಕಳಿಗೆ, ಯುವ ಪೀಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗ ಆಗೋಂಥ ಕಾರ್ಯಕ್ರಮ. ನಮ್ಮ ಕಲೆ, ನಮ್ಮ ನಾಡು, ನಮ್ಮ ನುಡಿ ಬಗ್ಗೆ ಮಕ್ಕಳಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇಲ್ಲಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮಕ್ಕಳು ಸಹ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಶಾಲೆ ಬಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ನಾನು ಇವತ್ತು ಇಲ್ಲಿ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು ಕಾಂಪಿಟೇಟ್ ಮಾಡ್ತಾ ಇದ್ದೀನಿ ಬೇರೆಯವ್ರ ಜೊತೆ. ಇವತ್ತು